ನಮಸ್ಕಾರ ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಕಳೆದುಕೊಂಡ ಬೆಲೆ ಬಾಳುವ ಒಡವೆಗಳ ಬ್ಯಾಗ್ ಪತ್ತೆ, ಪೊಲೀಸ್ ಸಿಬ್ಬಂದಿಯ ಸಮಯೋಚಿತ ಕಾರ್ಯಾಚರಣೆಗೆ ಮೆಚ್ಚುಗೆ. ಎಲ್ಐಸಿ ಆಫೀಸ್ ರಸ್ತೆಯ ತಿರುಮಲ ಬೆಳ್ಳಿ ಬಂಗಾರದ ಅಂಗಡಿ ಮಾಲೀಕರಾದ ಸುಮಾ ವೆಂಕಟೇಶ್ ಆಚಾರ್ ಅವರು ಅಂಗಡಿ ಮುಚ್ಚಿಕೊಂಡು ಅಕ್ಷರ ಮಾರ್ಟ್ ಬಳಿ ತೆರಳುತ್ತಿದ್ದ ವೇಳೆ ಬೆಲೆ ಬಾಳುವ ಚಿನ್ನಾಭರಣಗಳಿದ್ದ ಬ್ಯಾಗ್ ಕಳೆದುಕೊಂಡ ಘಟನೆ ನಡೆದಿದೆ. ಗಣೇಶೋತ್ಸವ ಹಿನ್ನೆಲೆಯಲ್ಲಿ ಕೆಲ ಯುವಕರು ಹಣ ಕೇಳಿದಾಗ ಹಣ ನೀಡಲು ಪರ್ಸ್ ನೋಡಿದ ವೇಳೆ ಅದು ಕಾಣೆಯಾಗಿರುವುದು ಸುಮಾ ಅವರ ಗಮನಕ್ಕೆ ಬಂದಿದೆ. ಪರ್ಸ್ನಲ್ಲಿ ಎಟಿಎಂ ಕಾರ್ಡ್, ಆಧಾರ್ ಕಾರ್ಡ್, ಅಂಗಡಿಯ ಬೀಗ, ಕೊಳಚೈನ್, ತಾಳಿ, ಉಂಗುರ ಸೇರಿದಂತೆ ಬೆಲೆ ಬಾಳುವ ಚಿನ್ನಾಭರಣಗಳು ಇದ್ವು. ರಸ್ತೆಯಲ್ಲಿ ಹಲವು ಬಾರಿ ಹುಡುಕಾಟ ನಡೆಸಿದರೂ ಪರ್ಸ್ ಪತ್ತೆಯಾಗದ ಹಿನ್ನೆಲೆಯಲ್ಲಿ ಸುಮಾ ಅವರು ಚಳ್ಳಕೆರೆ ಪೊಲೀಸ್ ಠಾಣೆಗೆ ತೆರಳಿ ಠಾಣಾಧಿಕಾರಿ ಕೆ ಕುಮಾರ್ ಅವರಿಗೆ ವಿಷಯ ತಿಳಿಸಿದ್ದಾರೆ. ಪೊಲೀಸರು ಗಾಬರಿಯಾಗದಂತೆ ಧೈರ್ಯ ತುಂಬಿ ಮೊಬೈಲ್ ಲೊಕೇಶನ್ ಆಧರಿಸಿ ನೆಹರು ವೃತ್ತದಿಂದ ಅಕ್ಷರ ಮಾರ್ಟ್ವರೆಗೆ ರಸ್ತೆಯಲ್ಲಿ ಹುಡುಕಾಟ ಆರಂಭಿಸಿದ್ದಾರೆ. ಈ ವೇಳೆ ವಿಶ್ವನಾಥ್ ಎಂಬುವರಿಗೆ ರಸ್ತೆಯಲ್ಲಿ ಒಡವೆಗಳಿದ್ದ ಬ್ಯಾಗ್ ಪತ್ತೆಯಾಗಿರುವ ಮಾಹಿತಿ ಪೊಲೀಸರಿಗೆ ಲಭಿಸಿದೆ. ಬಳಿಕ ಠಾಣಾಧಿಕಾರಿ ಕೆ ಕುಮಾರ್ ಅವರ ಸಮ್ಮುಖದಲ್ಲಿ ವಿಶ್ವನಾಥ್ ಅವರು ಪತ್ತೆಯಾದ ಬ್ಯಾಗ್ ಅನ್ನ ಸುಮಾ ವೆಂಕಟೇಶ್ ಆಚಾರ್ ಅವರಿಗೆ ಹಸ್ತಾಂತರಿಸಿದ್ದಾರೆ. ಬೆಲೆ ಬಾಳುವ ಒಡವೆಗಳನ್ನು ಕಳೆದುಕೊಂಡು ಆತಂಕದಲ್ಲಿದ್ದ ಕುಟುಂಬಕ್ಕೆ ಪೊಲೀಸರು ತಕ್ಷಣ ಸ್ಪಂದಿಸಿ ಸಮಯೋಚಿತವಾಗಿ ಕಾರ್ಯಾಚರಣೆ ನಡೆಸಿ ಬ್ಯಾಗ್ ಪತ್ತೆ ಹಚ್ಚಿ ಮರಳಿ ನೀಡಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಅಲ್ಲಿ ಅಕ್ಷರ ಫುಡ್ ಮಾರ್ಟ್ ಹತ್ರ ಅಲ್ಲಿ ನೋಡ್ಕೊಂಡಿದ್ದು ಮತ್ತೆ ರಿಟರ್ನ್ ಆಗಿ 2 ಸತಿ ಓಡಾಡ್ದೆ ಅದೇ ರೋಡಲ್ಲಿ, ಎಲ್ಲೂ ಕಾಣಲಿಲ್ಲ. ತಕ್ಷಣ ಸ್ಟೇಷನ್ಗೆ ಬಂದೆ. ಕುಮಾರ್ ಸರ್ ಇದ್ರು. ಕುಮಾರ್ ಸರ್ ಅವರು ಭಾಳ ಟೆನ್ಷನ್ ಆಗಿದೆ. ಅವರು ಕುಡಿಯಕ್ಕೆ ನೀರು ಕೊಟ್ಟರು. ಆಮೇಲೆ ತಕ್ಷಣ ಲೊಕೇಶನ್ ಹಾಕಿದ್ರು. ನನ್ನ ನಂಬರ್ ಹೇಳಿದೆ, ಫೋನ್ ನಂಬರು. ಆಮೇಲೆ ಅವರು ಲೊಕೇಶನ್ ಆಗಿ ಸಿಬ್ಬಂದಿಯವರು ಎಲ್ಲ ಒಂದು 5-6 ಜನ ಬಂದರು ಜೊತೆಗೆ. ರೂಟ್ ಎಲ್ಲ ತೋರಿಸ್ದೆ ನಾನು ಅವ್ರಿಗೆಲ್ಲ. ಅವರೆಲ್ಲ ಸರ್ಕಲ್ ಇಂದ ಅಕ್ಷರ ಫುಡ್ ಮಾರ್ಟ್ವರೆಗೂ ಜೊತೆಗೆ ಬಂದ್ರು. ತಿರ್ಗಿ ಆಮೇಲೆ ವಿಶ್ವನಾಥ್ ಸರ್ ಅವರು ಅವ್ರಿಗೆ ಹಂಸ ಹತ್ರ ಸಿಕ್ಕಿದೆ. ಆಮೇಲೆ ಅವರೇ ನನ್ನನ್ನ ಮಾತಾಡಿಸಿ ಸಿಕ್ಕಿದೆ, ನನ್ನ ಹತ್ರ ಇದೆ ಬರ್ರಿ ಅಂತಂದು ಅವರೇ ಕೊಟ್ರು ಸರ್. ಈಗ ನಾವು ಬಂದಾಗ ಸರ್ ಮಾತಾಡಿಸಿದ್ವಿ. ಸರ್ ತಮ್ಮ ಹೆಸರು ವಿಶ್ವನಾಥ್. ಅದು ಪರ್ಸು ನಿಮ್ಮ ಮನೆ ಹತ್ರ ಕೇಳಿ ನಮ್ಗೆ ಹಂಸ ಥರ ಸಿಕ್ತು ಸರ್. ಸಿಕ್ತು ಮತ್ತು ನಾನು ಅದ್ರಲ್ಲಿ ಏನಿದೆ ಕೂಡ ನೋಡಿಲ್ಲ. ಒಳಗಡೆ ಹೋಗಿ ಫ್ರೆಶ್ ಅಪ್ ಆಗ್ತಿರೋ ಟೈಮ್ ಹೊರಗಡೆ ಬಂದೆ. ಹೊರಗಡೆ ಬಂದಿದ್ದಾಗ ನೀವೆಲ್ಲ ಏನೋ ಗಾಬರಿ ಆಗ್ತಾ ಇದ್ರಲ್ಲ, ನಾನು ನಿಮ್ಮನ್ನ ಮಾತಾಡಿಸಿದೆ. ಸರ್ ಏನು ಹೋಗಿದೆ ಅಂತೇಳಿ. ಸರ್ ಹಿಂಗೆ ಪರ್ಸು, ನಾನು ಮತ್ತೆ ಕಲರ್ ಕೇಳಿದೆ, ಯಾವ ಕಲರ್ ಅಂದ್ರೆ ಈ ಕಲರ್, ಬರ್ರಿ ನನ್ನ ಹತ್ರ ಇದೆ ಅಂತೇಳಿ ಕರ್ಕೊಂಡು ಅವ್ರು ಕೊಟ್ಟಿದ್ದಾರೆ. ಅವ್ರಿಗೆ ಸರ್ ತುಂಬಾ ಥ್ಯಾಂಕ್ಸ್ ಸರ್. ನಿಜವಾಗ್ಲೂ ನಮ್ಮದಾಗಿದೆ, ನಮ್ಮ ತಂದೆ ಬರು ತುಂಬಾ ಥ್ಯಾಂಕ್ಸ್ ಸರ್ಗೆ, ನಮ್ಮ ಸಿಬ್ಬಂದಿ ವರ್ಗ ಚಳ್ಳಕೆರೆ ಕುಮಾರ್ ಸರ್ಗೆ, ಅವರ ಸಿಬ್ಬಂದಿ ವರ್ಗ 10 ಜನ ಪೊಲೀಸರು ಸಹಾಯ ಮಾಡಿ ನಮಗೋಸ್ಕರವಾಗಿ ಅವರು ಬಂದು ನಮಗೆ ಸಹಾಯ ಮಾಡಿ ಹುಡುಕಿ ಕೊಡಿಸೋದಕ್ಕೆ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು.